ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರೇ ಶಕ್ತಿ ಅನ್ನೋದನ್ನ ಕಾಂಗ್ರೆಸ್ ಪಕ್ಷ ಅರ್ಥ ಮಾಡಿಕೊಂಡಿದೆ. ಆದರೆ ಆ ಸಮುದಾಯಗಳಿಗೆ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂತ ಜವಾಬ್ದಾರಿ ಕೂಡ ನಮಗಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. 19 ಬೇಡಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಮಾವಳ್ಳಿ ಶಂಕರ್ ಅವರು. ಪ್ರತಿಯೊಂದು ಬೇಡಿಕೆಯೂ ಕೂಡ ಸರ್ಕಾರ ಗಮನಿಸಬೇಕಾದಂತ ವಿಷಯಗಳನ್ನೇ ಅವರು ಕೊಟ್ಟಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳನ್ನ, ನಮ್ಮ ಜನಪ್ರತಿನಿಧಿಗಳನ್ನ ಅವರೆಲ್ಲರನ್ನು ಕೂಡ ವಿಧಾನಸೌಧದಲ್ಲಿ ಕರೀತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟು ಹಾಕಿದಂತ ಅನೇಕ ವಿಚಾರಧಾರೆಗಳು ದೇಶದ ಗಮನವನ್ನ ಸೆಳೆದಿದ್ದಾವೆ. ಅದಕ್ಕೆ ಉತ್ತರ ಬಾಕಿ ಇದೆ. ಇವತ್ತು ದಲಿತ ಹೋರಾಟ ಈ ದೇಶದಲ್ಲಿ ಹೊಸದೇನಲ್ಲ. ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರದ ನಂತರ ಹೋರಾಟ ನಡೆದಿದೆ. ಆ ಹೋರಾಟ ಇನ್ನೂ ಕೂಡ ಮುಂದುವರೆದಿದೆ. ಎಲ್ಲಿಗೆ ಮುಗಿಯುತ್ತೆ ಅಂತ ಗೊತ್ತಿಲ್ಲ ನನಗೆ. ಈ ದೇಶದಲ್ಲಿ ಭೂಮಿ ಎಲ್ಲರಿಗೂ ಸಿಗಬೇಕು. ಭೂಮಿ ಇದ್ರೆ ಅವನು ಭೂಮಿಯ ಒಡೆಯ ಅಂತ ಅನ್ನಿಸ್ಕೊಳ್ತಾನೆ. ಆದರೆ ಅನೇಕ ಕಾರಣಗಳಿಂದ ಆ ಒಡೆತನ ನಮಗೆ ಸಿಕ್ಕಲಿಲ್ಲ ಅನ್ನೋದು ಇವತ್ತು ಬಹಳಷ್ಟು ಜನರಿಗೆ ಈ ದೇಶದಲ್ಲಿ ನೋವಿದೆ. ಶಿಕ್ಷಣ ಸಿಗಬೇಕು. ಶಿಕ್ಷಣ ಸಿಕ್ಕಿದ್ರೆ, ನೀವು ವಿದ್ಯಾವಂತರಾದ್ರೆ ಪ್ರಜ್ಞೆ ಬರುತ್ತೆ. ಪ್ರಶ್ನೆಯನ್ನ ಕೇಳುವಂತ ಶಕ್ತಿ ಬರ್ತದೆ. ಆ ಶಿಕ್ಷಣದ ಶಕ್ತಿ ಏನು ಅಂತ ಹೇಳಿದ್ರೆ, ವ್ಯಕ್ತಿಯನ್ನ ಬದಲಾಯಿಸುವಂತ ಶಕ್ತಿ ಆ ಶಿಕ್ಷಣಕ್ಕಿದೆ. ಅದು ಸಿಗಬೇಕು. ಮನೆ ಕೃಷ್ಣಪ್ಪನವರು 4 ಬೇಡಿಕೆಗಳನ್ನ, 4 ವಿಷಯಗಳನ್ನ ಇಟ್ಟಿದ್ದಾರೆ ಅಂತೇಳಿ ಸಹೋದರಿ ಇಂದ್ರಮ್ಮ ಹೇಳಿದರು. ಸೂರ್ ಸಿಗಬೇಕು, ಶಿಕ್ಷಣ ಸಿಗಬೇಕು, ಭೂಮಿ ಸಿಗಬೇಕು, ವಸತಿ ಸಿಗಬೇಕು. ಇದಕ್ಕಾಗಿ ನೀವೆಲ್ಲರೂ ಕೂಡ ಇವತ್ತು ಹೋರಾಟಗಳನ್ನ ಮಾಡಿಕೊಂಡೇ ಬಂದಿದ್ದೀರಿ. ನಾನು ಹೆಚ್ಚು ಈ ಕಡೆ ವಾಲೋದಿಲ್ಲ ಈಗ. ಯಾಕೆಂದ್ರೆ ನನ್ನ ಮಾತೇ ಬೇರೆ ಆಗ್ಬಿಡುತ್ತೆ ನಾನು ಈ ಕಡೆ ವಾಲಿದ್ರೆ. ಆದ್ರಿಂದ ಬಹಳ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ನಾನು ತಮಗೆ ಒಂದು ಭರವಸೆಯ ಮಾತನ್ನ ಹೇಳೋದಕ್ಕೆ ಬಂದಿದ್ದೇನೆ. ಆ ಭರವಸೆ ಏನು ಅಂತ ಹೇಳಿದ್ರೆ, ಸಹೋದರ ಶಂಕರ್ ಅವರು ಹೇಳಿದಾಗೆ ಕಾಂಗ್ರೆಸ್ ಪಕ್ಷಕ್ಕೆ ದಲಿತರೇ ಶಕ್ತಿ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರೇ ಶಕ್ತಿ ಅನ್ನೋದನ್ನ ಕಾಂಗ್ರೆಸ್ ಪಕ್ಷ ಅರ್ಥ ಮಾಡಿಕೊಂಡಿದೆ. ಆದರೆ ಆ ಸಮುದಾಯಗಳಿಗೆ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂತ ಜವಾಬ್ದಾರಿ ಕೂಡ ನಮಗಿದೆ ಅಂತೇಳಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಾನು ನಮ್ಮ ಪಕ್ಷದ ಪ್ರಣಾಳಿಕೆಯನ್ನ ಆ ಸಮಿತಿಯ ಅಧ್ಯಕ್ಷನನ್ನಾಗಿ ನನ್ನನ್ನು ಮಾಡಿದರು. ಅನೇಕ ವಿಷಯಗಳನ್ನ ಆ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದೇನೆ. PTL ಕಾಯ್ದೆ, PTCL ಕಾಯ್ದೆಯನ್ನು ಕೂಡ ಅದರಲ್ಲೇ ನಾವು ಸೇರಿಸಿದ್ವಿ. ಶಂಕರ್ ಅವರು ಅವರೆಲ್ಲ ಸಲಹೆಗಳನ್ನು ಕೊಟ್ಟಿದ್ರು ಅಂತೇಳಿ ನಾವೆಲ್ಲ ಆ ಒಂದು ಪ್ರಣಾಳಿಕೆಯನ್ನು ತಯಾರು ಮಾಡುವಾಗ ಸೇರಿಸಿದ್ದು. ಅನೇಕ ವಿಚಾರಗಳನ್ನು ಇವತ್ತು ಸರ್ಕಾರದ ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಅನೇಕ ಸಮಸ್ಯೆಗಳನ್ನು ಕೂಡ ಅನುಷ್ಠಾನ ಮಾಡಿದ್ದೇವೆ. ಆದ್ರಿಂದ ಹೆಚ್ಚು ವಿವರಣೆಯನ್ನು ಕೊಡೋದಕ್ಕೆ ನಾನು ಹೋಗೋದಿಲ್ಲ. ಒಂದು ವಿಚಾರ, ತಮ್ಮ ಈ ಒಂದು ಎಷ್ಟು 20 ಇದೆಯಾ, 19 ಇನ್ನೊಂದು ಹಾಕ್ಬಿಟ್ರಿ,
20 ಆಗ್ಬಿಡೋದು ರೌಂಡ್ ಫಿಗರ್. 19 ಬೇಡಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಮಾವಳ್ಳಿ ಶಂಕರ್ ಅವರು. ಪ್ರತಿಯೊಂದು ಬೇಡಿಕೆಯೂ ಕೂಡ ಸರ್ಕಾರ ಗಮನಿಸಬೇಕಾದಂಥ ವಿಷಯಗಳನ್ನೇ ಅವರು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಆ ಬೇಡಿಕೆಗಳನ್ನು ಗಮನಿಸಿದ್ದೇನೆ. ಮುಂದಿನ ವಾರ, ಜಾಸ್ತಿ ದಿವಸ ತಗೊಳ್ಳಕ್ಕೆ ಹೋಗೋದಿಲ್ಲ, ಮುಂದಿನ ವಾರ ತಮ್ಮನ್ನೆಲ್ಲರನ್ನೂ ಕೂಡ ಪ್ರತಿನಿಧಿಗಳನ್ನು ಕರೀತೇನೆ. ವಿಧಾನಸೌಧದಲ್ಲಿ ನಮ್ಮ ಈ ಸಮುದಾಯದ ಪ್ರತಿನಿಧಿಗಳನ್ನು ಕರೀತೇನೆ, ಅಧಿಕಾರಿಗಳನ್ನು ಕರೀತೇನೆ. ಸಂಬಂಧಪಟ್ಟ ಅಧಿಕಾರಿಗಳನ್ನು, ನಮ್ಮ ಜನಪ್ರತಿನಿಧಿಗಳನ್ನು ಮತ್ತು ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟಂತ ಅವರಿದ್ದಾರೆ ಅವರೆಲ್ಲರನ್ನು ಕೂಡ ವಿಧಾನಸೌಧದಲ್ಲಿ ಕರೀತೇನೆ. ಸಾಧ್ಯ ಆದರೆ ಮುಖ್ಯಮಂತ್ರಿಗಳನ್ನು ಕರೀತೇನೆ. ಅದಕ್ಕಾಗಿ ಇವತ್ತು ನಾನು ಯಾವುದೇ ವಿವರಣೆಯನ್ನು ಕೊಡೋದಕ್ಕೆ ಹೋಗೋದಿಲ್ಲ. ನಿಮ್ಮ ಈ ಒಂದು ಹಕ್ಕೊತ್ತಾಯಗಳನ್ನು ಸ್ವೀಕಾರ ಮಾಡಿದ್ದೇನೆ ಮತ್ತು ಅದಕ್ಕೆ ಏನು ಕೆಲಸ ಮಾಡಬೇಕೋ ಅದನ್ನು ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ಹೇಳಿ ನಿಮಗೆ ಭರವಸೆಯನ್ನು ಹೇಳಿ, ಮಾನ್ಯ ಮಹದೇವಪ್ಪನವರು ಬಂದಿದ್ದಾರೆ. ಡಾಕ್ಟರ್ ಮಹದೇವಪ್ಪನವರು ಬಂದ ಮೇಲೆ ಇನ್ನೇನು ಹೇಳೋದಿದೆ. ಅವರಿಗೆ ಇವಾಗ ಸ್ವಲ್ಪ ಒಂದು ಟೆಂಪ್ರರಿಯಾಗಿ ಫ್ರೀಡಮ್ ಕೊಟ್ಟಿದ್ದೀವಿ, ಟೆಂಪ್ರರಿ ಅಷ್ಟೇ. ಯಾಕೆಂದರೆ ಈಗ ಅವರು ಮಾತಾಡಬೇಕಲ್ಲ. ಈಗ ಅವ್ರ ಕಟ್ಟುಪಾಡಿಂದ ಸ್ವಲ್ಪ ಒಂದು ವಾರ 15 ದಿವಸ ಸ್ವಲ್ಪ ದೂರ ಇರ್ತಾರೆ. ಅದರಿಂದ ಅವರು ಫ್ರೀಯಾಗಿ ಇವತ್ತು ಮಾತಾಡ್ಬೋದು. ಅವರನ್ನು ಉತ್ತರವಾಗಿ ಇರಬೇಕು. ಇವತ್ತು ಸಮುದಾಯ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟು ಹಾಕಿದಂಥ ಅನೇಕ ವಿಚಾರಧಾರೆಗಳು ದೇಶದ ಗಮನವನ್ನು ಸೆಳೆದಿದ್ದಾವೆ. ಅದಕ್ಕೆ ಉತ್ತರ ಬಾಕಿ ಇದೆ. ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಾವೆಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥವರು, ದಲಿತ ಸಮುದಾಯಕ್ಕೆ ಸೇರಿದವರು, ಒಂದು ಹಂತದಲ್ಲಿ ನಾವು ಅನೇಕ ಸಮಸ್ಯೆಗಳಿಂದ ದೂರ ಇದ್ದೇವೆ. ಅದೇ ಬೇರೆ ರಾಜ್ಯಗಳಲ್ಲಿ, ಉತ್ತರ ಭಾರತದಲ್ಲಿ ಅನೇಕ ರಾಜ್ಯಗಳಲ್ಲಿ ಹೋಗಿ ನೋಡಿದ್ರೆ ಈ ದೇಶದ ದುರ್ದೈವ, ನಾವು ದಲಿತರಾಗಿ ಹುಟ್ಟಿದ್ದೇವೆ ಎನ್ನುವಂಥದ್ದು ಅಲ್ಲಿ ಮನಸ್ಸಿಗೆ ಕಾಣ್ತದೆ. ಬಹಳ ನೋವಾಗುತ್ತೆ. ಈ ದೇಶದಲ್ಲಿ ಒಬ್ಬ ದಲಿತನಾಗಿ ಹುಟ್ಟೋದು ಏನು ಪಾಪನ ಅನ್ನುವಂಥ ಪ್ರಶ್ನೆ ಬರ್ತದೆ. ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಅನೇಕ ಬದಲಾವಣೆಗಳಾಗಿದ್ದಾವೆ. ಇವತ್ತು ದಲಿತ ಸಮುದಾಯ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಉದ್ಯೋಗ ಕ್ಷೇತ್ರದಲ್ಲಿರ್ಬೋದು, ನಾವು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಒಂದು ಹೆಜ್ಜೆ ನಾವು ಮುಂದಿದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಆದರೆ ಎಷ್ಟಕ್ಕೆ ಸಮಾಧಾನ ಇಲ್ಲ, ಇಷ್ಟಕ್ಕೆ ಸಮಾಧಾನ ಖಂಡಿತವಾಗಿ ಇಲ್ಲ. ಇನ್ನೂ ಬದಲಾವಣೆಗಳಾಗಬೇಕು, ಅವಕಾಶಗಳು ಸಿಗಬೇಕು. ಮುಂದಿನ ಪೀಳಿಗೆ ಏನಿದೆ, ಮುಂದಿನ ಪೀಳಿಗೆ ಆ ನೋವಿನಿಂದ ನರಳಬಾರದು. ನಾನು ಹೇಳಿದಂಥ ಮಾತು ಅವರ ಬಾಯಿನಲ್ಲಿ ಬರಬಾರದು. ಆ ರೀತಿ ಒಂದು ಪರಿಸರವನ್ನ ನಾವು ನೀವು ಎಲ್ಲರೂ ಸೇರಿ ನಿರ್ಮಾಣ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ
ನನಗೆ ಇವತ್ತು ಸ್ವಲ್ಪ ಆರೋಗ್ಯ ಸ್ವಲ್ಪ ಸರಿ ಇರಲಿಲ್ಲ. ನಿನ್ನೆ ಮಾವಳ್ಳಿ ಶಂಕರ್ ಅವರು ನನ್ನ ಕಚೇರಿಗೆ ಬಂದು, ಅಣ್ಣ ನೀವು ಬರಬೇಕು ಅಂತ ಹೇಳಿದರು. ನಾನು ಹಂಗೂ ಯಾರನ್ನಾದರೂ ಅಧಿಕಾರಿಗಳನ್ನು ಕಳಿಸೋಣ, ನಮ್ಮ ಇಲಾಖೆ ವತಿಯಿಂದ ಯಾರಾದರೂ ಉನ್ನತ ಮಟ್ಟದ ಅಧಿಕಾರಿ ಕಳಿಸೋಣ ಅಂತ ಅಂದ್ಕೊಂಡೆ. ಆದರೆ ಇಲ್ಲ, ನಾನೇ ಹೋಗ್ಬಿಡೋಣ ಅಂತ ಬಂದಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಿ